ಮನಸೆ ಈಯುವೆ ಹರಣವ ನ್ಯಾಯದ ಮಾರ್ಗಕ್ಕೆ ತೊಯೋಜಾಕ್ಷತೆ ಈ ದಿನ ಶ್ರೀಕೃಷ್ಣ ಪರಮಾತ್ಮನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳೆ ದಿನ ಕುರು ರಾಜ್ಯಸಭೆಗೆ ಬಂದು ಆ ಪಾಂಡವರಿಗೂ ಆ ಕೌರವರಿಗೂ ಸಂಧಾನ ಮಾಡಲು ಪ್ರಯತ್ನಿಸುತ್ತಾನಂತೆ. ಆ ಶ್ರೀಕೃಷ್ಣನ ಪ್ರಯತ್ನದಂತೆ ಸಂಧಾನವು ಯಶಸ್ವಿಯಾದರೆ ಉಭಯತ್ರಯರಿಗೂ ಒಳ್ಳೆಯದೇ ಆದಂತಾಯಿತು. ಒಂದು ವೇಳೆ ಸಂಧಿ ವಿಫಲವಾದರೆ ಯುದ್ಧವೇ ನಿರ್ಧಾರವಾಗುವುದು. ಇರಲಿ, ನಾನು ಕೂಡ ಕುರು ರಾಜ್ಯಸಭೆಗೆ ಹೋಗಿ ಮುಂದಿನ ವಿಚಾರಗಳನ್ನ ತಿಳಿಯಬಯಸುತ್ತೇನೆ. ಕಾಯುವರಾರೋ ಕಾಣಲು ಜಗದಳು, ಕಾಯುವರಾರೋ ಕಾಣಲು ಜಗದಳು, ಮಾಯ ಮೋಹನ ಬಲಯಳು ಸಿಲ್ಲುತ್ತಿರೋ. ಮಾಯಾ ಮೋಹದ ಬಲಯಳು ಸಿಲ್ಲುತ್ತಿರೋ ತೊಯೋಜಾಕ್ಷನೆ. ರಾಜಾದಿರಾಜ ಹಸ್ತಿನಾವತಿ ಚಕ್ರೇಶ್ವರ ಗಾಂಧಾರಿ ದೇವಿ ಕುವರ ಚಲರಂಗಮಲ್ಲ ದಂಡುದಾಳಿಗಳ ದಂಡ ದೊಡ್ಡ ಪ್ರಚಂಡ ಕೌರವೇಶ್ವರ ಬಹುಬರ ಬಹುಬರ ಬಹುಬರ. ಬಲ್ಲರೆ ಬಲ್ಲರೆ ಬಲುತ್ತ ಹಸದಿ ಬಲ್ಲರೆ ಮೇಲೆ ಸುಗದಿ ಸುಗದಿ ಬಲ್ಲರೆ ಮೇಲೆ ಸುಗದಿ ದರೆಯೋಳ್ ಬಲ್ಲರೆ ಬಲ್ಲರೆ ಬಲುತ್ತ ಹಸದಿ ಬಲ್ಲರೆ ಮೇಲೆ ಸುಗದಿ ಸುಗದಿ. ಧೀರದೋಳ್ ಗಣಗುಣ ನೆನೆಸಿ ಸಾರಚರಿತ ಸಾಮ್ರಾಜ್ಯದ ಸಿರಿಯ ಧೀರದೋಳ್ ಗಣಗುಣ ನೆನೆಸಿ ಸಾರಚರಿತ ಸಾಮ್ರಾಜ್ಯದ ವಿರುದ್ಧವು ಔಷಧಿದರೆ ಎನ್ನಾಳ್ವೆ ವಿರುದ್ಧವು ಔಷಧಿದರೆ ಎನ್ನಾಳ್ವೆ ಬಲರೆ ಮೇಲೆ ಸುಗದಿ ತರೆಯೋಳ್ ಬಲ್ಲರೆ ಬಲ್ಲರೆ ಬಲು ಸಾಹಸದಿಂದ ಬಲ್ಲರೆ ಮೆರದೆ ಸುಗದಿ ಸುಗದಿ. ಅಗ್ರಜ ಭೀಷ್ಮ ದ್ರೋಣ ರವಿಸುತ ಕರ್ಣ ದುಶ್ಯಾಸನ ರೇಷ ಕುಲಗಳಿವರು ಭೀಷ್ಮ ದ್ರೋಣ ರವಿಸುತ ಕರ್ಣ ದುಶ್ಯಾಸನ ರೇಷ ಕುಲಗಳಿವರು ಬೆಂಬಲಯೊಳಗಿದ್ದ ತರೆಯನ್ನಾಳ್ವೆ ಬೆಂಬಲಯೊಳಗಿದ್ದ ತರೆಯನ್ನಾಳ್ವೆ ಬಲರೆ ಮೆರೆದು ಸುಗದಿ ತರೆಯೋಳ್ ಬಲ್ಲರೆ ಬಲ್ಲರೆ ಬಲು ಸಾಹಸದಿ ಬಲರೆ ಮೆರೆದು ಸುಗದಿ ಸುಗದಿ. ಸಾರಿ ಭುಜಬಲ ಪರಾಕ್ರಮ ತೋರಿ ಭುಜಬಲ ಪರಾಕ್ರಮ ತೋರಿ ಗಣಭುಜ ಬಲವನ್ನು ಮೀರಿ ಹಠ ಮಾಡಿ ಹರಿಗಳ ಬಲಗಳ ಬಲವ
ಸುಖದಿ ಸುಖದಿ. ಪಿತಾಮಹರೇ, ಪೂಜ್ಯ ಗುರು ದ್ರೋಣಾಚಾರ್ಯರೇ, ಸಭಾಸದರೇ, ಒಂದು ವಿಚಿತ್ರವಾದ ಸಂಗತಿಯನ್ನು ಕೇಳುವಿರ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಕಳ್ಳ ಕೃಷ್ಣನನ್ನೇ ನಂಬಿಕೊಂಡಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದ್ರಂತೆ. ಜೂಜಿನಲ್ಲಿ ಸೋತ ರಾಜ್ಯವನ್ನು ಕೃಷ್ಣನು ಕೇಳುವ ಅಧಿಕಾರ ಉಂಟೇ ತಾತ? ಇದಕ್ಕಿಂದಲೇ ಭಿಕ್ಷೆ ಬೇಡದರಾಗದೆ ತಾತ. ದುರ್ಯೋಧನ, ಪಾಂಡವರಿಗೆ ನ್ಯಾಯ ಕೊಡಬೇಕು, ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧಕ್ಕೆ ಸಿದ್ಧವಲ್ಲವೇ? ತಾತ, ಏನು ಯುದ್ಧವೇ? ಯುದ್ಧ? ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯ ಬಲವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದರೆ ಆ ಪಾಂಡವರು ಆನೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಜುಗುಚಾಗಿ ಹೋಗುವರು. ಅನುಜ ದುಶ್ಯಾಸನ, ಅಗ್ರಜ, ಪಾಂಡವರ ರಣಯುದ್ಧವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು. ಇದೇನು ಅಗ್ರಜ ಹೀಗೆ ಹೇಳುವೆ? 3 ಲೋಕದ ಗಂಡಿನ ರುಂಡವನ್ನೇ ತುಂಡರಿಸಬಲ್ಲ ನಮ್ಮ ಮಿತ್ರ ವೀರ ಅಂಗರಾಜ ಕರ್ಣನಿಲ್ಲವೇ? ಮಿತ್ರ ಸುಯೋಧನ, ಪೂಜ್ಯರಾದ ಭೀಷ್ಮ, ದ್ರೋಣ, ವಿದುರಾದಿಗಳಿರುವಾಗ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಅದರ ಚಿಂತೆ? ಚಕ್ರವರ್ತಿಗೆ ದಯವಾಗಲಿ, ಪುರುಷೋತ್ತಮನು ದಯಮಾಡಿಸುತ್ತಿರುವರು. ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಅವನಾರಿಗೆ ಪುರುಷೋತ್ತಮ? ರಾಜಾದಿ ರಾಜರು ನಾನಿರುವಲ್ಲಿ ಆ ದನ ಕಾಯುವ ಗೊಲ್ಲನು ಪುರುಷೋತ್ತಮ. ಅವನು ನೇರವಾಗಿ ನನ್ನ ಅರಮನೆಗೆ ಬಾರದೆ ಓರ್ವ ದಾಸಿ ಪುತ್ರನ ವಿದುರನ ಮುರುಕು ಜೋಪಡಿಗೆ ಹೋದನಂತೆ. ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೇಳುವಂತೆ ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವುದಲ್ಲದೆ ನಿನ್ನಲ್ಲಿ ಯೋಜನೆಯಾಗಿ ಬರುತ್ತಿಲ್ಲ. ಯಾರು ಮಾತನಾಡುತ್ತಿರುವುದು? ಓಹ್ ವಿದುರ, ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ರಾಜ್ಯವನ್ನು ಕೊಡಬೇಕು. ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತರಾದ ನಿನಗೆ ನ್ಯಾಯವೋ ಅಧೀನವೋ, ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರೋ? ರೋಗಿಗೆ ಅಪತ್ಯವನ್ನು ರುಚಿಸಿದಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ದುರ್ಯೋಧನ, ನಿನ್ನ ಮರಣಕಾಲ ಸಮೀಪಿಸುತ್ತಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪಗೊಳ್ಳುತ್ತಿರುವುದು. ಸಕಲ ವೀರರಿಂದ ಪರಿವೃತ್ತನಾದ ನಾನು ಓರ್ವ ದಾಸಿ ಪುತ್ರನ ನೀತಿ ವಚನ ಅವನ ಅನವಶ್ಯಕ. ಅನುಜ ದುಶ್ಯಾಸನ, ಅಗ್ರಜ, ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವವನ್ನು ಮರೆತು ನಾಲಿಗೆ ಹರಿಬಿಡುತ್ತಿರುವ ಈ ವಿದುರನನ್ನು ಕೂಡಲೇ ಸಭೆಯಿಂದ ಹೊರಗೆ ಹಾಕು. ಎಲ್ಲವೋ ವಿದುರ, ಸಾಕು ವಿದುರನೇ, ಅಗ್ರಜನು ಸರಸ. ಸಾಕು ವಿದುರನೇ, ಅಗ್ರಜನು ಸರಸ. ವಿರೋಧಿಗಳ ಪರವಾಗಿ ಬನೀನು. ಸಾಕು ವಿದುರನೇ, ಅಗ್ರಜನು ಸರಸ. ಅಧಮ ವೈರಿಗಳ ಪೇಯುತ್ತಲೀಗ ಆತುರದಿಂದಲೇ ಕಡೆದ ಬಿಸಾಡುವೆ. ಅಧಮ ವೈರಿಗಳ ಪಿಡಿಯುತ್ತಲೀಗ ಆತುರದಿಂದಲೇ ಕಡೆದ ಬಿಸಾಡು. ದುರುಳ ಭೀಮನ ಕರುಳನ್ನು ಬಗೆದು, ದುರುಳ ಭೀಮನ ಕರುಳನ್ನು ಬಗೆದು ಧರಣಿಗೆ ಅವನನ್ನು ಬಲಿಕೊಡುವೆ. ಈ ಧರಣಿಗೆ ಅವನನ್ನು ಬಲಿಕೊಡುವೆ, ಧರಣಿಗೆ ಅವನನ್ನು ಬಲಿಕೊಡುವೆ. ಸಾಕು ವಿದುರನ ಅಗ್ರಜನು ಸರಸ, ಅಗ್ರಜನು ಸರಸ, ಅಗ್ರಜನು ಸರಸ. ಎಲ್ಲವೋ ವಿದುರ, ನಮ್ಮಣ್ಣನ ಆಜ್ಞೆಯಾನುಸಾರವಾಗಿ ಸಭೆಯನ್ನು ಬಿಟ್ಟು ಹೊರಡುವೆಯೋ? ಇಲ್ಲವಾದರೆ ನನಗೆ ತಕ್ಕ ಶಾಸ್ತಿ ಆದೀತು. ಎಚ್ಚರ! ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಗಿದೆ. ದುರ್ಯೋಧನ, ಕೇಳು. ಹಿಂದೆ ದ್ರೌಪದಿ ವಸ್ತ್ರಾಪರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ
ನಿನ್ನ ತೊಡೆಯನ್ನು ಪ್ರಾರ್ಥಿಸಿಕೊಳ್ಳುವಾಗ ಅದನ್ನು ತಡೆಯಲು ಇಟ್ಟಿದ್ದ ಈ ಧನುಸನ್ನು ಈಗಲೇ ಮುರಿದು ಬಿಸಾಡಿದೆನು. ಇದರಂತೆ ನಾಶವಾಗುವಂತಗ. ಪೂಜ್ಯರೇ ನಿಲ್ಲಿ. ದುರ್ಯೋಧನ ಎಂತಹ ಅಕಾರ್ಯವಾಗಿ ಹೋಯಿತು, ಬಹಳ ಪ್ರಮಾದವಾಯಿತು. ಪೂಜ್ಯರಾದ ಭೀಷ್ಮ ವಿದುರರನ್ನು ಅಪಹಾಸ್ಯಕ್ಕೆ ಈಡು ಮಾಡಿ ಸರ್ವೋತ್ತಮನಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಾ? ಧನುರ್ಧಾರಿಯಾಗಿ ರಣರಂಗದಲ್ಲಿ ಯುದ್ಧಕ್ಕೆ ನಿಂತಿದ್ದರೆ ಆ ಪೂಜ್ಯರನ್ನು ಸೋಲಿಸುವ ವೀರ ಈ ಮೂರು ಲೋಕದಲ್ಲಿ ಯಾರು ತಾನೇ ಇರುವರು ಮಿತ್ರ? ಇದೇನು ಕರ್ಣ, ಆ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಎದುರುವೆಯಾ? ವಿದುರನು ಬಿಲ್ಲನ್ನಿಡಿದು ಎಂದು ತಾನೇ ಯುದ್ಧವನ್ನು ಆಡಿದನು. ಅವನ ಬಿಲ್ಲಿನಿಂದ ಆಗತಕ್ಕದ್ದೇನಿದೆ? ಬಿಡು. ಈಗ ಕೇಳಿರಿ, ಸೋತನಾಗಿ ಬರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ಈ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೆ ಆದರೆ ಕೂಡಲೇ ಸಭೆಯಿಂದ ಹೊರಗೆ ಬೇಕಾಯಿತು. ಎಚ್ಚರ! ಅನುಜ, ದುಶ್ಯಾಸನ, ಅಗ್ರಜ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿಮೇಲ ಸಿದ್ಧವಿರುವುದೇ? ಸಿದ್ಧವಾಗಿರುವುದು ಅಗ್ರಜ. ಎಲ್ಲಿ ಅದು ಕೊಡು. ಆ ಕಳ್ಳ ಕೃಷ್ಣನು ಇಲ್ಲಿಗೆ ಬಂದಾಗ ನಾನು ಅದನ್ನೇ ನೋಡುತ್ತಿರುವೆನು. ತೆಗೆದುಕೋ ಅಗ್ರಜ. ಅವತಾರ ಲೀಲೆಯಿಂದ ದರಗಿಳಿದು ಬಂದೆ ನಾನು. ಅವತಾರ ಲೀಲೆ ಅವತಾರ ಲೀಲೆ ಅವತಾರ ಲೀಲೆಯಿಂದ ದರಗಿಳಿದು ಬಂದೆ ನಾನು. ದಾನವರನ್ನು ಸಂಹಾರವ ಮಾಡಲು ದೇವತೆ ಉದರದಿ ಜನಿಸಿದೆನ. ದಾನವರನ್ನು ಸಂಹಾರವ ಮಾಡಲು ದೇವತೆ ಉದರದಿ ಜನಿಸಿದೆನ. ದುರುಳ ಕೌರವನ ಕುಟಿಲೋಪಾಯಕ್ಕೆ ದುರುಳ ಕೌರವನ ಕುಟಿಲೋಪಾಯಕ್ಕೆ ನಾನು ಗೈಯುವೆ ಅಂಶವತಾರ. ನಾನು ಗೈಯುವೆ ಅಂಶವತಾರ. ಅವತಾರ ಲೀಲೆಯಿಂದ ದರಗಿಳಿದು ಬಂದೆ ನಾನು. ಅವತಾರ ಲೀಲೆ ಅವತಾರ ಲೀಲೆ ಅವತಾರ ಲೀಲೆಯಿಂದ ದರಗಿಳಿದು ಬಂದೆ ನಾನು. ದುರ್ಯೋಧನನು ಎಷ್ಟು ದುರಹಂಕಾರದಿಂದ ಮೆರೆತಿರುವನು. ಪೂಜ್ಯರಾದ ಭೀಷ್ಮ, ದ್ರೋಣ, ವಿದುರಾದಿಗಳು ಎದ್ದು ನಿಂತು ನಮಸ್ಕರಿಸಿ ಗೌರವಿಸಿದರು. ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು. ಚಕ್ರವರ್ತಿ, ಭರತಕುಲ ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನ್ನ ಪಾದಗಳ ಮೇಲೆ ಬಿದ್ದು ನಮಸ್ಕರಿಸಬಹುದೇ? ನಾನೇ ನಿನ್ನ ಬಳಿಗೆ ಬರುತ್ತೇನೆಲ್ಲ ಕೌರವೇಶ್ವರ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವುದೋ ಇಲ್ಲವೋ ಎಂಬುದ ಪರೀಕ್ಷಿಸಿದ ಮಾತ್ರಕ್ಕೆ ನಮಸ್ಕರಿಸಿದ್ದೇನೆಂದು ಹೆಮ್ಮೆಗೊಳ್ಳಬೇಡ. ಆಗೊಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಅದು ಈ ಭೂತಾಯಿಗೆ, ನಿನಗಲ್ಲ ಕೃಷ್ಣ. ಬಂದದ್ದಾಯಿತು, ಪೀಠವು ಸಿದ್ಧವಿರುವುದು, ಕುಳಿತುಕೋ. ಇದೇನು ದುರ್ಯೋಧನನು ಹುರುಳುರುಳಿ ಬಂದನೋ ಅಥವಾ ಎದ್ದು ಬಂದನೋ? ಶಕುನಿ! ಹಲೋ ಕೃಷ್ಣ, ನಿನ್ನ ತಂತ್ರ ಕುತಂತ್ರಗಳೆಲ್ಲವೂ ನನ್ನ ಸುಯೋಧನನ ಮುಂದೆ ಧೂಳಿಪಟ. ಕೃಷ್ಣ, ನಾಟ್ಯವೆಂದರೆ ನಿನಗೆ ಬಲು ಮಮತೆಯಲ್ಲವೇ? ಇರಬಹುದು. ಇರಬಹುದೇನು? ಇದ್ದೇ ಇದೆ.
ಗೋಪಿಕಾ ಸ್ತ್ರೀಯರ ನಾಟ್ಯವನ್ನು ನೋಡಿ ಬೇಸತ್ತಿರುವ ನೀನು ಈ ದಿನ ನಮ್ಮ ರಾಜನರ್ತನವನ್ನು ನೋಡಿ ಕಣ್ತುಂಬಿಸಿಕೋ. ಯಾರಲ್ಲಿ ನರ್ತನವು ಪ್ರಾರಂಭವಾಗಲಿ. ರಾಜೇಶ್ವರ ಕರುಣಾಳು ಗುರುಭೂಪ ರಾಜೇಶ್ವರ ಗುರುವಂಶ ಕುಲ ತಿಲಕ ಮಗುಟೇಶ್ವರ ಕರುಣಾಳು ಮಗುಟೇಶ್ವರ ಧೀರ ಕರುಣಾಳು ಗುರುಭೂಪ ರಾಜೇಶ್ವರ रिपु भयंकर रूप मनोहर रिपु भयंकर रूप मनोहर चाप विद्य बल्ल कन्नन परमाप्त रिपु भयंकर रूप मनोहर चाप विद्य बल्ल कर्णन परमाप्त सोदर मावन विदधि चतुर कौरवेश्वर ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಗುರುಭೂಪ ರಾಜೇಶ್ವರ ಗುರುವಂಶ ಕುಲ ತಿಲಕ ಮಗುಟೇಶ್ವರ ಕರುಣಾಳು ಗುರುಭೂಪ ರಾಜೇಶ್ವರ
ಚೆಲುವ ನೀಲವರ್ಣದಾರಿ ಈ ಚೆಲುವ ಕೊಳಲನಾರದಿ ಜಗವನೆಲ್ಲ ಮರುಳುಗೊಳಿಪ ಕೊಳಲನಾಗದಿ ಕೊಳಲನಾಗದಿ ಜಗವನೆಲ್ಲ ಮರಳುಗೊಳಿಪ ಹರಿ ಮುರಾರಿ ನರ್ತಕಿಯರೇ, ಸಾಕು ಮಾಡಿ ಕೃಷ್ಣ. ನರ್ತಕಿಯರೇ, ಏನೆಂದು ಆಡಿದಿರಿ? ಮತ್ತೊಮ್ಮೆ ಆಡಿ, ಮತ್ತೊಮ್ಮೆ ಆಡಿ. ಕ್ಷಮಿಸಿ ಮಹಾಪ್ರಭು. ಸಹೋದರ, ಕರ್ಣ, tam taka taka dina tai taka taka dina tam taka taka nagar de tajam tam taka taka dina din taka taka dina tam taka taka nagar de tajam 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 tadikinago tajam tajam tadikinago tajam tagajam tagidajam tajam tajam tagajam takidajam tajam 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 tadikinago tajam tajam tadikinago tajam tajam tadikinago tajam tagajam tagidajam tadikinago tajam tagajam tagidajam tadikinago tajam tam taka taka dina tai taka taka dina tam taka taka nagar tajam tam taka taka dina tai taka taka dina tam taka taka nagar tajam dim taka taka dina tam taka taka nagar tajam dim taka taka dina tam taka taka dina tam taka taka dina tam taka taka dina dim taka taka dina tam taka taka dina dim taka taka dina tam taka taka dina tam ಮಾವ ಶಕುನಿ. ಭೀಮನಿಗಿವನೋ ಕಡುವೈರಿ ಭೀಮನಿಗಿವನೋ ಕಡುವೈರಿ ನಮ್ಮ ಆಸ್ತಿನಪುರ ದೊಡೆಯ ಗದಧಾರಿ ಭೀಮನಿಗಿವನೋ ಕಡುವೈರಿ ನಮ್ಮ ಆಸ್ತಿನಪುರ ದೊಡೆಯ ಗದಧಾರಿ ಇವನಿಗೆ ತರಿತಾಟಿ ಯಾರಿಯರಿಲ್ಲೇ ಇವನಿಗೆ ಸರಿತಾಟಿ ಯಾರಿಯರಿಲ್ಲೇ ಛಲದಲ್ಲೇ ಬಲದಲ್ಲೇ ಛಲದಲ್ಲಿ ಬಲದಲ್ಲಿ ಗುಣದಲ್ಲಿ ಶೌರ್ಯದಲ್ಲಿ ಕರುನಾಳು ಗುರುವು ಪರಾಜೇಶ್ವರ
ಕುರುವಂಶ ಕುಲ ತಿಲಕ ಮಕುಟೇಶ್ವರಾದಿ ಕರುನಾಳು ಕುರು ಭೂಪ ರಾಜೇಶ್ವರ ರಾಜೇಶ್ವರ ರಾಜೇಶ್ವರ. ಮುಖ್ಯ ಉದ್ದೇಶವನ್ನು ಈ ಸಭೆಗೆ ತಿಳಿಸತಕ್ಕದ್ದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೇರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂದು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡಿರುವರು ಅಥವಾ ಭಯಂಕರ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೊಯ್ದಿರುವರು. ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ಯುದ್ಧದಲ್ಲಿ ಪರಾಜಿತರಾದ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಉಪಪ್ರಾವ ನಗರಕ್ಕೆ ಹಿಂದಿರುಗಿದರಲ್ಲವೇ? ಬಾಲ್ಯದಿಂದಲೂ ನೀವು ತೋರಿದ ದೀರ್ಘ ವೈರತ್ವವನ್ನು ಪಾಂಡವರು ಮರೆಯಲು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹದಾನ, ಕಪಟದ್ಯೂತ ಇವೆಲ್ಲಕ್ಕಿಂತ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ, ಇಂತಹ ಮಹಾಪಾಪಗಳನ್ನೆಲ್ಲ ಮನ್ನಿಸಿ ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿರಿ. ಅವರ ಸಂದೇಶದೊಡನೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರ್ಯಾರೋ? ಭರತ ಭೂಮಿಗೆ ಸ್ವತಂತ್ರರ್ಯಾರೋ? ಗುರುಕುಲಕ್ಕೆ ಗುರು ದ್ರೋಣರೇ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಾಸ, ಕಪಟ ವಂಚನೆ ಮೋಸ ಅಟ್ಟಾಸ. ಅರಸು ಕುಲ ಧರ್ಮ ನಜಿದೆ ಮಹಾರಾಜ, ಧರಣಿಯ ಆಳಿದವರೆಲ್ಲ ಮರಳಿ ಬರರೋ, ಧರಣಿಯ ಆಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿಯುನ ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನನ ಕುಲಸಾದೇವ, ಯಮಸುತ ಭೀಮಾರ್ಜುನನ ಕುಲಸಾದೇವ, ಸಾಮಾನ್ಯರನ್ನೆನಿತು ದುಡುಕಬೇಡ, ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ. ಅವರ ಸಂದೇಶದೊಡನೆ ನನ್ನೀ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾದ ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಧೃತರಾಷ್ಟ್ರ ಪ್ರೇರೆ, ದ್ರೋಣಾದಿ ಪ್ರಮುಖರೇ, ಸಭಾಸದರೇ,
ಶ್ರೀಕೃಷ್ಣ ಪರಮಾತ್ಮ ನಿರ್ಮಿಸಿದ್ದ ರಾಜ್ಯ ಕಾರ್ಯವನ್ನು ಎಲ್ಲ ಕೇಳಿದ್ರಲ್ಲವಿ, ಅದರಂತೆ ನಡೆಯೋರೆಂದು ನನ್ನ ನಂಬಿಕೆ. ಹೊಸ್ತ ದುರ್ಯೋಧನ. ತಾತ, ಭಾರತ ಸಾಮ್ರಾಟ, ಭಾರತ ಸಾಮ್ರಾಟ, ಭಾರತ ಸಾಮ್ರಾಟ, ಭಾರತ ಸಾಮ್ರಾಟ, ಕರುಣೆಯ ತೋರಿ ದುರಾಭಿಮಾನವ ಬಿಡು ನೀನು. ಗುರುಕುಲ ವೀರ ಕಳೆದು ವೈರ, ಗುರುಕುಲ ವೀರ ಕಳೆದು ವೈರ, ವೀರ ಕಳೆದು ವೈರ, ನಾತಿಗಳೋರು ನೀ ತೋರೌದಾರ್ಯ, ನಾತಿಗಳೋರು ನೀ ತೋರೌದಾರ್ಯ. ಭಾರತ ಸಾಮ್ರಾಟ, ಭಾರತ ಸಾಮ್ರಾಟ, ಕರುಣೆಯ ತೋರಿ ದುರಾಭಿಮಾನವ ಬಿಡು ನೇನ, ಬಿಡು ನೇನ, ಬಿಡು ನೇನ. ಹೊಸ ದುರ್ಯೋಧನ, ಶಾಂತಿ ಸಂಧಾನ ಸುಸ್ಸವಿನ ವೃತ್ತಗೊಳಿಸುವುದರಿಂದ ಮುಂದೆ ಅಮೃತವೂ ವಿಷ ಆಗುವುದು. ನೀವು ಪಾಂಡವರು ಸಹೋದರಲ್ಲವೇ, ನಿಮ್ಮಲ್ಲಿ ವಿರೋಧ ಬೇಕೆ? ದುರಾಭಿಮಾನವನ್ನು ಬಿಟ್ಟು ಪಾಂಡವರು ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ರಾಜ್ಯವನ್ನು ಆಳು, ಇದೇ ನನ್ನ ಅಭಿಮತ. ಗುರುದೇವ, ಏತಕ್ಕೆ ಅನುಜರೋ ಬಿಡು ಪಂಥ ಗುರುವ, ಏತಕ್ಕೆ ಅನುಜರೋ ಬಿಡು ಪಂಥ ಗುರುವ, ಸಲ್ಲದು ವೈರ ಸಾಧಿಸದಿರು ಚಲ, ಸಲ್ಲದು ವೈರ ಸಾಧಿಸದಿರು ಚಲ, ಅಲ್ಲಲ್ಲ ವೈಭವ ಅಸ್ಥಿರ ವಿರಾಜ, ಸ್ಥಿರವಲ್ಲ ವೈಭವ ಅಸ್ಥಿರ ವಿರಾಜ, ಏತಕ್ಕೆ ಅನುಜ ಬಿಡು ಪಂಥ ಗುರುವ, ದುರ್ನರ ಬೋಧೆಗೆ ಕಿವಿ ಕೊಡದಿರು ಜೋಕೆ, ದುರ್ನರ ಬೋಧೆಗೆ ಕಿವಿ ಕೊಡದಿರು ಜೋಕೆ, ಯಜ್ಞವನೆನೆದು ಸುಖದಿ ಬಾಳು, ರಾಜ್ಯವನೆನೆದು ಸುಖದಿ ಬಾಳು, ಏತಕ್ಕೆ ಅನುಜರು ಬಿಡು ಪಂಥ ಗುರುವ, ಬಿಡು ಪಂಥ ಗುರುವ, ಬಿಡು ಪಂಥ ಗುರುವ. ದುರ್ಯೋಧನ, ದುರ್ಯೋಧನ, ಶಾಂತಿ ಸಂಧಾನಕ್ಕಾಗಿ ಬಂದವರನ್ನು ಸಮರಸ್ತಿಗಳನ್ನಾಗಿ ಮಾಡಬೇಡ. ಪಾಂಡವರು ಅನ್ಯರೇ, ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಈ ರಾಜ್ಯದ ಮೇಲೆ ನಿನಗೆಷ್ಟು ಅಧಿಕಾರವಿದೆಯೋ ಪಾಂಡವರಿಗೂ ಅಷ್ಟೇ ಅಧಿಕಾರವೂ ಇರುವುದು. ಶ್ರೀಕೃಷ್ಣ ಪರಮಾತ್ಮನ ಮಾತಿನಂತೆ ಅವರಿಗೆ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ವೈಭವದಿಂದ ರಾಜ್ಯವನ್ನಾಳು, ಇದೇ ನನ್ನ ಅಭಿಮತ. ದುರ್ಯೋಧನ, ಯಾರು? ಓ ಚಿಕ್ಕಪ್ಪ ವಿದುರ ಮಹಾಶಯರು. ನೀತಿ ವಚನ ಹೇಳುವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನೆ. ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ಏನು ಮಾಡಲಿ? ಕೆಡುವವರನ್ನು ನೋಡಿದಾಗ ವಿವೇಕವನ್ನು ಹೇಳುವುದು ನಮ್ಗಳ ಕರ್ತವ್ಯ. ದುರ್ಯೋಧನ, ಭೀಷ್ಮರು, ಗುರು ದ್ರೋಣಾಚಾರ್ಯರು, ಶ್ರೀಕೃಷ್ಣ ಪರಮಾತ್ಮರು ಹೇಳುವುದಕ್ಕಿಂತ ನಾನು ಹೆಚ್ಚಿಗೆ ಏನು ಹೇಳಲಾರೆ. ದುರ್ಯೋಧನ, ಈ ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ನಿನ್ನ ಇಚ್ಛೆದ್ದಷ್ಟಾದರೂ ಭೂಮಿಯನ್ನು ಪಾಂಡವರಿಗೆ ಕೊಡಬೇಕೆಂಬುದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ಮಾತನ್ನು ಆ ಪಾಂಡವರಿಗೆ ಹೇಳದಲ್ಲೇ ಏಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ
ದೋಷಗಳು ಕಂಡುಬರುವರು. ಆ ಪಾಂಡವರು ನಿರ್ದೋಷಿಗಳು. ಕುಂತಿ ಪುತ್ರರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕಂತೆ ಮಾತನಾಡಿದಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹಳ ಶ್ಲಾಘನವಾಗಿಯೇ ಹೇಳಿ ಮುಗಿಸಿದೆ. ಆದರೆ ನಿನ್ನ ಈ ಒಡಂಬಡುವ ಮಾತಿಗೆ ಒಡಂಬಡುವ ಬುದ್ಧಿಹೀನನು ಈ ದುರ್ಯೋಧನನಲ್ಲ. ಈ ದುರ್ಯೋಧನನ ನರನಾಡಿಗಳಲ್ಲಿ ಹರಿಯುತ್ತಿರುವುದು ಶುದ್ಧ ಕ್ಷತ್ರಿಯ ಧರ್ಮ, ಶಕ್ತಿಯ ರಕ್ತ ಹೊರತು ಸ್ವಾಭಿಮಾನ ಶೂನ್ಯತೆಯಿಂದ ಕುಡಿದ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ರಾಯಭಾರಿ, ಗೋಕುಲ ವಿಹಾರಿ, ಸಾಕು ಮಾಡು ನಿನ್ನ ವಾಕಟತ್ವ. ಏನೆಂದೇ? ನಮ್ಮದು ದುರಾಗ್ರಹದ, ದುರಾಂಕಾರದ, ದುಸ್ಸವಾಸದ, ದುರಾಶಯದ, ದುರಾಭಿಮಾನವೇ? ಹಾಗಲ್ಲ ಕೇಳು ಕೃಷ್ಣ. ಈ ದುರ್ಯೋಧನನ್ನು ಸದೆಬಡಬೇಕೆಂದನಲ್ಲವೇ ಆ ನಿನ್ನ ಬಂಡ ಭೀಮ? ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಮಿತ್ರ ಪಾರ್ಥ? ಅದು ದುರಾಂಕಾರ. ಏನು ಅರಿಯದ ಪಾಂಡವರು ನಿನ್ನಂತಹ ಕಪಟಿಯ ಸ್ನೇಹವನ್ನೇ ಮಾಡಿದರೆ ಅದು ದುಸ್ಸವಾಸ. ದುರ್ಯೋಧನ ದುಶ್ಯಾಸರನ್ನು ಪುಡಿಗೈದು ಭರತಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಆರಿಸಬೇಕೆಂದರಲ್ಲವೇ ಆ ನಿನ್ನ ಪಾಂಡವರು? ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಶಕ್ತಿಶಾಲಿಗಳು ಎಂದು ಹೆಮ್ಮೆಗೊಳ್ಳುತ್ತಿರುವಲ್ಲವೇ ಆ ನಿನ್ನ ಪಾಂಡವರು? ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನೇ ಹೇಳಿದರು ಈ ದುರ್ಯೋಧನನ ಛಲ ನಿರ್ಧಾರ ಚಲಿಸಲಾಗದು. ಸುಮ್ಮನೆ ಕಂಠಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ, ಪ್ರಯೋಜನವಿಲ್ಲ. ಈ ಕುರುಸೋದ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧ ಬೀರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಹೇಳಿ ಪಾಂಡವರು ಕೂಡಿ ಬಾಳ್ವರೆ ಬೇಡ ಬೇಡ ಬಲು ಬೇಸರವು. ಕೃಷ್ಣ, ಹೇಳಿ ಪಾಂಡವರು ಕೂಡಿ ಬಾಳ್ವರೆ ಬೇಡ ಬೇಡ ಬಲು ಬೇಸರವು. ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು. ಕೃಷ್ಣ, ನಾಡು ದೊರಕದು ಕಾಡಿಗೋಗಲಿ ಕೊಡಲಾಗುವುದೇ ರಾಜ್ಯವನ. ನಾಡು ದೊರಕದು ಕಾಡಿಗೋಗಲಿ ಕೊಡಲಾಗುವುದೇ ರಾಜ್ಯವನ. ದುಷ್ಟ ಪಾಂಡವರ ಮುಷ್ಟಿ ಮುರಿಯುತ್ತ, ದುಷ್ಟ ಪಾಂಡವರ ಮುಷ್ಟಿ ಮುರಿಯುತ್ತ ಮೆಟ್ಟಿ ಮೆರೆಯುವೆ ಧರೆಯೊಳಗೆ, ಮೆಟ್ಟಿ ಮೆರೆಯುವೆ ಧರೆಯೊಳಗೆ, ನಾ ಮೆಟ್ಟಿ ಮೆರೆಯುವೆ ಧರೆಯೊಳಗೆ. ಏಡಿ ಪಾಂಡವರು ಕೂಡಿ ಬಾಳ್ವರೆ ಬೇಡ ಬೇಡ ಬಲು ಬೇಸರವು. ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು. ಕೃಷ್ಣ, ಪಾಂಡವರ ಸೇನಾ ಸಮುದ್ರವನ್ನೇ ಕಲಕಿ ಬಿಡುವಂತಹ ಗಂಡುಗರೆಗಳು ನಾವು. ಆ ಬಂಡ ಭೀಮನ ರುಂಡವನ್ನು ಚಂಡಾಳನು ಏ ದುಶ್ಯಾಸನನು ತಥಾ ಸಿದ್ಧ. ಹೋಗು ಹೋಗು, ಸಮರವೇ ಸಿದ್ಧ, ಸಮರವೇ ಸಿದ್ಧ. ಕೃಷ್ಣ, ಜಯಿಸುವೆ ಜಗವಿಗಲೆ, ಬಲ ಜಯಿಸುವೆ ಜಗವಿಗಲೆ, ಸುರಕುಲೇಶ ವಿನಾಶದೊಳಿಗಲೆ. ಬಲ ಜಯಿಸುವೆ ಜಗವಿಗಲೆ. ಕೃಷ್ಣ, ರೋದಾಲಿ ಪ್ರಧಾನ ಪುರಂದರ ಉದರ ವಿದರವ ಸಾರಲೆ. ಕೃಷ್ಣ, ರೋದಾಲಿ ಪ್ರಧಾನ ಪುರಂದರ ಉದರ ವಿದರವ ಸಾರಲೆ. ಜಯಿಸುವೆ, ವಧಿಸುವೆ ರಣದೊಳ್ ಪಾಂಡವರ, ವಧಿಸುವೆ ರಣದೊಳ್ ಪಾಂಡವರ. ಜಯಿಸುವೆ ಜಗವಿಗಲೆ, ಬಲೆ ಜಯಿಸುವೆ ಜಗವಿಗಲೆ, ಜಯಿಸುವೆ
ಜಯಿಸುವೆ ಜಗವೀಗಲೇ ಸುರಕುಲೇಶ ವಿನಾಶಗಳೀಗಲೇ ಜಯಿಸುವೆ ಜಗವೀಗಲೇ ಬಲೆ ಜಯಿಸುವೆ ಜಗವೀಗಲೇ ಬಲೆ ಜಯಿಸುವೆ ಜಗವೀಗಲೇ. ಕೌರವ ರಾಜ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡಬೇಡ. ಅವರು ಮಾಡಿರುವ ಕೃತ್ಯಗಳನ್ನು ನೆನೆಸಿಕೊಂಡರೆ ನನಗೆ ಕೋಪ ಬರುತ್ತಿದೆ. ಕೃಷ್ಣ, ಇದು ಗೋಪಿಕಾಂಗಣೆಯರ ನಂದನವನವಲ್ಲ, ತಿನ್ನಲು ಬೆಣ್ಣೆ ಮುದ್ದೆಯೂ ಅಲ್ಲ. ಕೃಷ್ಣ, ನನಗೆ ಮಹಾದೇವನ ವರಬಲವಿದೆ. ಕೃಷ್ಣ, ನೀನು ಬಂದ ದಾರಿಯನ್ನು ಹಿಡಿಯುವುದು ಉಚಿತ. ಹೊರಡು. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಅಗೆತಿರದ ಹೊರತು ಈ ರಾಜಯ್ಯನಿಗೆ ಮೃಷ್ಟಾನ್ನು ರುಚಿಸುವುದಿಲ್ಲ. ರಾಜೇಂದ್ರ, ಯುದ್ಧದ ಅಂತಿಮ ಕಾಲದಲ್ಲಿ ಶಾಂತಿ ಸಂಧಾನವನ್ನು ಬಳಸುವುದು ಈ ವೃದ್ಧರಿಗೆ ಸಹಜವಾದ್ದು, ನನ್ನಂತಹ ವೀರರಿಗಲ್ಲ. ನೀನು ಅವರಂತೆ ಮಾತನಾಡುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಯಾಚಿಸುವೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ಧರ್ಮ? ನೀನೂ ಧರ್ಮದ ಬಗ್ಗೆ ಮಾತನಾಡುತ್ತಿರುವೆಯಾ? ನನಗೆ ಅರಿವು ಬಂದಾಗಿನಿಂದ ಈ ಧರ್ಮಗಳ ಬಗ್ಗೆ, ಕುಲಗಳ ಬಗ್ಗೆ ಕೇಳಿ ಕೇಳಿ ಸಾಕಾಗಿ ಹೋಗಿದೆ. ಯಾವುದು ನಿಮ್ಮ ಧರ್ಮ? ಯಾವುದು ನಿಮ್ಮ ಕುಲ? ಕುಲಂ ಕುಲ ಕುಲಮಲ್ತು ಚಲಂ ಕುಲಂ ಅಳ್ಳು ಕುಲಂ ಗುಣಂ ಕುಲಂ ಪರಾಕ್ರಮಂ ಒಂದೇ ಕುಲಂ. ಯದುಪತಿ, ಮುಂದಿನ ರಣರಂಗದಲ್ಲಿ ನಿಮ್ಮ ಕುಲ ಅದ್ಯಾರನ್ನ ಹಟ್ಟು ತಿನ್ನುವುದೋ ನಾನು ನೋಡುವೆ. ಕೃಷ್ಣ, ಕರ್ಣ, ಸ್ವಾರ್ಥ ಸಾಧನೆಗಾಗಿ ಕೃಷ್ಣ, ಕರ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾದೊಳೆ ದಾತನಾರ ಹಿತವ ಮರೆತೊಡೆ ಮುಂದ ಬರ್ಪದು ವೀರ ಸಮರ. ಕೃಷ್ಣ, ಕರ್ಣ, ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ. ಎಲ್ಲ ವಿಷಯವ ಬಲ್ಲವನೇ
ಪಾಂಡವರ ಮೇಲಿನ ಪ್ರೀತಿಯಿಂದ ಈ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವ ಆ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನ ಧನವನ್ನರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲೋ ಎನ್ನುವುದೇ ನಿನ್ನೀ ಮೋಸದ ಸಂಧಾನಕ್ಕೆ ನಾನು ಖಂಡಿತ ಒಪ್ಪುವುದಿಲ್ಲ. ನಾನು ಯುದ್ಧವೇ ಅಂತಿಮ, ಯುದ್ಧವೇ ಅಂತಿಮ. ನಿನ್ನ ದರ್ಪದ ನುಡಿಗಳಿಂದ ಶ್ರೀಕೃಷ್ಣನ ಕಂಠ ಬಿಗಿದಂತಾಯ್ತು. ಬಲೆ ಬಲೆ ಮೇರೆ ಮೇರಿತು ಮದನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ ದುರ್ಯೋಧನ. ಆದರೂ ಒಂದು ಮಾತನ್ನು ಹೇಳುವೆನು ಕೇಳು. ಭಾರತ ಭೂಮಿಗ ಜೈಲು ರಾಜ, ಭಾರತ ಭೂಮಿಗ ಜೈಲು ರಾಜ, ಸಾಮಾನ್ಯ ಶೌರ್ಯ ಸಾಹಸ ವಿರಾಜಿಸುವ ಸೋದರ ನಿರಾಕರಿಸಿದರೈ. ಭಾರತ ಭೂಮಿಗ ಜೈಲು ರಾಜ, ಜೈಲು ರಾಜ. ದುರ್ಯೋಧನ ಕೃಷ್ಣ ಕರೆಸಿ ಗನಿ ಅನುಜಾತರ, ದುರ್ಯೋಧನ ಕೃಷ್ಣ ಕರೆಸಿ ಗನಿ ಅನುಜಾತರ, ದರೆಯನೆತ್ತಿ ಖ್ಯಾತಿ ಪಡಿ ಖುಷಿಯಾಗುವ ವೀರ, ದರೆಯನೆತ್ತಿ ಖ್ಯಾತಿ ಪಡಿ ಖುಷಿಯಾಗುವ ವೀರ, ವೈರವನ ನೀಗಿ ಸೈರಣೆಯಂ ತಾಳೆ. ವೈರವನ ನೀಗಿ ಸೈರಣೆಯಂ ತಾಳೆ, ಬಾಳೈ ಬಲು ಧರ್ಮ ನಿರತ ಸುಗಿನ ಚರಿತ ಕರ್ಣ ಭರಿತ ವರಗುಣಯುತ ನೆನೆಸಿ ಪರೇ ಈ ದರೆಯ. ಬಾಳೈ ಬಲು ಧರ್ಮ ನಿರತ ಸುಗಿನ ಚರಿತ ಕರ್ಣ ಭರಿತ ವರಗುಣಯುತ ನೆನೆಸಿ ಪರೇ ಈ ದರೆಯ. ಭಾರತ ಭೂಮಿ ಜೈತು ರಾಜ, ಸಾಮಾನ್ಯ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸಿದರೈ. ಭಾರತ ಭೂಮಿ ಜೈತು ರಾಜ, ಜೈತು ರಾಜ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು ಬಂಧು ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಯಾಚಿಸುವೆಯಾ? ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ನಿನ್ನನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಪ್ರೀತಿ ಸ್ನೇಹ ಮಮತೆಯ ಹೊರತು ಅವರಿಗೆ ಮತ್ತೇನು ಬೇಡ. ಇದು ಅತ್ಯಂತ ಮಹತ್ವವಾದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು, ಮಿತ್ರರು ಪುಳಿಕಿತರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ನೀನು ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನಿಸಿಕೊಳ್ಳುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವರು. ಈ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟವನ್ನಾದರೂ ನೆರವೇರಿಸು, ಸಂಧಿಗೆ ಸಮ್ಮತಿಸು. ದಾನವ ವಿಜಯಾಧಿಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಸಲುವಾಗಿ ನಿಮ್ಮುಗಳ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ, ಭಿಕ್ಷೆ ಪ್ರದಾನ ಮಾಡು. ಇದರಲ್ಲಿ ನನ್ನ ಅಪರಾಧವೇನಿದೆ ಇದು ನಂದನ? ಪಾಂಡವರು ಜೂಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯವಾಕ್ಯ ಪರಿಪಾಲನೆಗಾಗಿ ಅರಣ್ಯವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಹೇಳು ವಾಸುದೇವ, ಈ ವಿಸ್ತಾರವಾದ ರಾಜ್ಯವನ್ನು ಈ ದುರ್ಯೋಧನ ಹೊರತಾಗಿ ಶಾಸನ ಮಾಡಲು ಮತ್ತಾರಿಗೂ ಸಾಧ್ಯವಿಲ್ಲ. ಪಾಂಡವರು ಶಾತಧರ್ಮವಿರುವುದೇ ಆ ಏಡಿ ಪಾಂಡವರಲ್ಲಿ. ಕೃಷ್ಣ ಅರಿತು ಶಾತಧರ್ಮವಿರುವುದೇ ಆ ಏಡಿ ಪಾಂಡವರಲ್ಲಿ. ರೂಢಿಯೊಳಗವರೆಂದೋ ಕ್ಷೇತ್ರರೆಣಿಪರೈ ಮೂಢತನವಿದಲ್ಲವೇ ಈ
ಸಂಧಿಯ ಬಯಕೆ ಮೂಢತನವಿದಲ್ಲವೇ? ಈ ಸಂಧಿಯ ಬಯಕೆ ಅರಿತು ನೀನಿದಲ್ಲವಾ? ಭ್ರಾಂತಿ ಮೂಡಿಪೆಯೋ ಮುಕುಂದ. ಪಾಂಡವರು ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸಲು ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆಯಾ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಇವೆಲ್ಲವೂ ಜೀವನದ ಏಕೈಕ ಮಾತ್ರ. ಯುದ್ಧದ ಭಯವನ್ನು ತೋರುವೆಯಾ ಜನಾರ್ದನ? ಕ್ಷತ್ರಿಯನೆಂದಿಗೂ ಭಯಪಡಲಾಗದು, ಭಯಪಡಲಾರೆ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಸ್ತವೂ ಇದ್ದವೇ ಆದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳೇನೆಂದು ಕೇಳುವೆಯಾ? ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರಿಬಿದ ನೀನು ಈ ಶಕುನಿಯ ಸಲಹೆಯಂತೆ ವಿಧಿಷ್ಠರನ್ನು ಕಪಟ ಜೊತೆ ಕೆಲಸನ್ನು ಮರೆದೆಯಾ? ಸಹೋದರರ ಪತ್ನಿಯನ್ನು ರಾಜಸಭೆಗೆ ಎಳೆತರಿಸಿ ನೀನು ಮಾಡಿದ ಅವ್ಯಾಜ ಅಪರಾಧಗಳು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಕೃತಿಯನ್ನು ಹಿಂಬಾಲಿಸುವುದನ್ನು ಮರೆಯಬೇಡ. ಧರ್ಮನಿಷ್ಠರು ಸ್ನೇಹಾಶೀಲರಾದ ಆತ್ಮೀಯ ಬಂಧುಗಳಲ್ಲಿ ಜಗನ್ಯವಾದ ರಾಕ್ಷಸ ವೃತ್ತಿಯನ್ನೇ ತೋರಿದೆ. ವಾರಣ ಅವತಾರದಲ್ಲಿ ಅರಗಿನ ಮನೆ, ಏಕಚಕ್ರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯಾ? ಗುರುಗಳಾದ ಭೀಷ್ಮ, ದ್ರೋಣ, ವಿದುರಾದಿಗಳ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಇದೆಂದಿಗೂ ಲಭಿಸುವುದಿಲ್ಲ. ಕೀರ್ತಿ ಶ್ರೇಯಸ್ಸು ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯೇ ಕಟ್ಟ ಕಡೆಯದಾಗಿ ಆ ಪಾಂಡವರನ್ನು ಕಾಡಿಗಟ್ಟಲೇಬೇಕೆಂದು ಒಟ್ಟು ಹಿಡಿದ ಈ ಜಟ್ಟಿ ಕೌರವನನ್ನು ನೋಡಿ ಕಣಕ್ಕೆ ಕೇಕೆ ಹಾಕಿ ನಕ್ಕಳಲ್ಲವೇ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ? ಅಂದೇ ತೊಟ್ಟಿನ ಕೃಷ್ಣ ಛಲವನ್ನು. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕೆಣಗಿ ಕಾಲ್ಕೆರೆದು ನಿಲ್ಲಲಿ. ಕಲಿಯಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವು ರಕ್ತದ ಮಡಿಲಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಅಷ್ಟೈಶ್ವರ್ಯ ಸಂಪನ್ನ ಚಲದಂಕ ಮಲ್ಲ ಎಂಬ ಬಿರುದಾಂಕಿತನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡ, ಛಲವನ್ನು ಕೊಡಿ. ಕೇಳು ಮುರಾರಿಯೇ, ಹಠ ಮಾಡಿ ಗೆಲ್ಲಲಿ ಅವರ ರಾಜ್ಯವ. ಕೇಳು ಮುರಾರಿಯೇ, ಹಠ ಮಾಡಿ ಗೆಲ್ಲಲಿ ಅವರ ರಾಜ್ಯವ. ಕೆಲವನ್ನು ಬಿಡನೋ ನೆಲವನ್ನು ಕೊಡೆನೋ, ಕೆಲವನ್ನು ಬಿಡನೋ ನೆಲವನ್ನು ಕೊಡೆನೋ, ಕೊಡುವುದಿಲ್ಲವ ರಾಜ್ಯವ. ಕಡೆಯ ಮಾತೊಂದನ್ನ ಬೇಳುವೆ, ಕೊಡುವುದಿಲ್ಲವ ರಾಜ್ಯವ. ಹಬ್ಬಾಂಡು ನನ್ನನು ಎನ್ನೋಳು ಯುದ್ಧವ, ಹಬ್ಬಾಂಡು ನನ್ನನು ಎನ್ನೋಳು ಯುದ್ಧವ. ಮಡಿ ಗೆಲ್ಲಲಿ ರಾಜ ನೋಡಿಕೊಳ್ಳುವನದು, ಮಡಿ ಗೆಲ್ಲಲಿ ರಾಜ ನೋಡಿಕೊಳ್ಳುವನದು. ಕೊಡುವುದಿಲ್ಲವ ರಾಜ್ಯವ. ಕಡೆಯ ಮತ್ತೊಂದನ್ನ ಬೇಳುವೆ, ಕೊಡುವುದಿಲ್ಲವ ರಾಜ್ಯವ, ಕೊಡುವುದಿಲ್ಲವ ರಾಜ್ಯವ, ಕೊಡುವುದಿಲ್ಲವ ರಾಜ್ಯವ. ಪಾಂಡವರು ರಾಜ್ಯವನ್ನು ಬಯಸಿದ್ದೆ ಆದರೆ ಅದು ದೊರಕುವುದು ಮುಂದಿನ ರಣಕ್ಷೇತ್ರದಲ್ಲಿ, ಶಸ್ತ್ರಾಸ್ತ್ರ ಸ್ಪರ್ಶ ಸ್ಪಂದನದಲ್ಲಿ, ವೀರರಥಿಕರ ಘೋಷದಲ್ಲಿ. ತೊಡೆತಟ್ಟು ಮಾಡುವೆ ಯುದ್ಧ ಕಡಾಕಡಿ. ಸತ್ತರೆ ಸಾಯುಜ್ಯ, ಬದುಕಿದ್ದರೆ ಅಖಂಡ ಸಾಮ್ರಾಜ್ಯ. ಇದೇ ನನ್ನ ಕಡೆಯ ಸಂದೇಶ. ಹೋಗು ಹೋಗು, ಯುದ್ಧಕ್ಕೆ ಬೇಕಾದ ಸಲಕರಣೆಗಳನ್ನು ಅಣೆಪಡಿಸುವ ಎಂದು ಆ ಪಾಂಡವರಿಗೆ ಹೇಳು. ಕತೆ ಬೇಡ ದುರ್ಯೋಧನನೇ ತೋರಿ ಜ್ಞಾತಿಗಳ
ತಗೊಳ್ಳುವೆ, ಅದೇ ಕೆಂತು ಮಗಳೇ ಅದೇ ಮಾತನಗೊಳ್ಳುವೆ. ಕುಲಹೀನ ಕುಲವ ಮರದಯ ತುರಗಳು ಗಡಿಯದೆ ಬಿಡುವೆನ. ಕುಲಹೀನ ಕುಲವ ಮರದಯ ತುರಗಳು ಗಡಿಯದೆ ಬಿಡುವೆನ. ಕತೆ ಬೇಡೈತು ಯೋಧನನೆ ತೋರಿ ಗಣಾತಿಗಳು ಸೈರನೆ ಕದನದಲ್ಲಿ ನಿನ್ನ ಪದವನ ಡಗಿಪೆ ಕೃಷ್ಣ ಕದನದಲ್ಲಿ ನಿನ್ನ ಪದವನ ಡಗಿಪೆ ಚತುರರಿರು ಮರುಳೆ ಮಂದಮತಿಯಂತೆ ಮುಂದನರಿಯದೆ ಕೃಷ್ಣ ಮಂದಮತಿಯಂತೆ ಮುಂದನರಿಯದೆ ದಂಡುಗವ ಪಡೆವೆ ನೀ ದಂಡುಗವ ಪಡೆವೆ. ಚಾತವೇ ನಾಸೈತೆ ಈ ನಿನ್ನ ಮೋಸ, ಚಾತವೇ ನಾಸೈತೆ ಈ ನಿನ್ನ ಮೋಸ. ಸೈರಿಸಬಲ್ಲವರ ಈಗ ಸೈರಿಸಬಲ್ಲವರ ಪರಮ ಪುರುಷರಿಂದ ವಿರುದ್ಧ ಒಡವೆಯ ಒಡಗಿಪೆ ಎಡುಕನೆ. ಪರಮ ಪುರುಷರಿಂದ ವಿರುದ್ಧ ಒಡವೆಯ ಒಡಗಿಪೆ ಎಡುಕನೆ. ಕತೆ ಬೇಡೈಸು ಯೋಧನನೆ ತೋರಿ ಗಣ್ಯಾತಿಗಳು ಸೈರನೆ ಕತೆ ಬೇಡೈಸು ಯೋಧನನೆ ತೋರಿ ಗಣ್ಯಾತಿಗಳು ಸೈರನೆ ಸೈರನೆ ಸೈರನೆ. ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿ ಬಿಟ್ಟಿದೆ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾರದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಇದು ವಂಶ ಕಳಂಕ ಸ್ವರೂಪ. ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಈ ಶಿಕ್ಷೆ. ಅದನ್ನು ತಾವೇ ನಿರ್ಣಯಿಸಬೇಕು. ಇದನ್ನು ಯಾರು ನಿರ್ಣಯಿಸಬೇಕಾಗಿಲ್ಲ. ನಾನೀಗಾಗಲೇ ನಿರ್ಣಯಿಸಿ ತಕ್ಕ ಸಲಹೆಯನ್ನೇ ಇಟ್ಟಿದ್ದೇನೆ. ಯಾರಿಗೋ? ಮತ್ತಾರಿಗೆ? ನಮ್ಮ ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳಬೇಕೆ ಸಾರ್ವಭೌಮ? ನಿನ್ನನ್ನು ಉಚಿತ ರೀತಿಯಾಗಿ ಕಳಿಸಿಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ನನಗಾಗಲೇ ಸಂದೇಶವನ್ನು ಕೊಟ್ಟಿರುವರು. ಓಹೋ, ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತಕರವಾಗಿಯೇ ಇರಬೇಕು. ಹೌದು, ನಿನ್ನ ರಾಯಭಾರಕ್ಕೆ ತಕ್ಕ ಸತ್ಕಾರವೇ ಇದಾಗಿದೆ ಕೃಷ್ಣ. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿಯೇ ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಅನುಜಾದು ಶಾಸನ ಅಗ್ರಜ ವಂದಿಸು ಈ ಕೃಷ್ಣನನ್ನು. ಯಾರನ್ನು ಬಂಧಿಸಿದ್ರು? ಮಂದಮತಿಗಳಿರ ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕುತನಕ್ಕೆ ತಕ್ಕ ಶಾಸ್ತಿಯನ್ನೇ ಮಾಡುವೆವು. ಅದು ನಿಮ್ಮಿಂದ ಸಾಧ್ಯವಿಲ್ಲ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸಿದಂತೆ ವ್ಯರ್ಥ. ಎಲ್ಲಿ ನಿಮ್ಮಿಂದ ಸಾಧ್ಯವಿಲ್ಲ. ಎಲ್ಲಿ ಈಗ ಬಂಧಿಸಿ ನನ್ನನ್ನು ನೋಡೋಣ. ಅಗ್ರಜ, ಎಲ್ಲಿ ಅಲ್ಲಿ ಎಲ್ಲೆಲ್ಲಿಯೂ ಕೃಷ್ಣನೇ ಕಾಣುತ್ತಿಲ್ಲ.